ನಮಸ್ತೆ, ಸ್ವಾಗತ ನಿಮಗೆಲ್ಲರಿಗೂ ದಿ ಹಂಬಲ್ ಟ್ರೇಡರ್ ಯೂಟ್ಯೂಬ್ ಚಾನಲಿಗೆ. ನೀವು ಥಂಬ್ನೈಲಿನಲ್ಲಿ ನೋಡಿರುವಂತೆ ಭಾರತ ದೇಶದಲ್ಲಿ ಒಂದು ಹೊಸ ಬ್ಲಾಕ್ ಚೈನ್ ಒಂದು ಲಾಂಚ್ ಆಗಲಿದೆ. ಅದು ಸೋಮವಾರ 24ನೇ ತಾರೀಕು ಆಗಸ್ಟ್ ತಿಂಗಳು ಲಾಂಚ್ ಆಗಲಿದೆ. ಆದ್ದರಿಂದ ಈ ಲಾಂಚ್ ಡೇ ದಿನನೇ ಮೊದಲ ದಿನನೇ ನೀವು ನೋಡ್ ಫ್ಯಾಕ್ಷನ್ ಖರೀದಿ ಮಾಡಿ ವ್ಯಾಲಿಡೇಟರ್ ಆಗುವಂತ ಅವಕಾಶ ಇದೆ. ಈ ಬ್ಲಾಕ್ ಚೈನಿನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಲಭ್ಯ ಇರುವಂತ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆದರೆ ಒಂದೇ ವಿಡಿಯೋದಲ್ಲಿ ನಿಮಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಖಂಡಿತ ಸಿಗೋದಿಲ್ಲ. ಆದ್ದರಿಂದ ನೀವು ಏನ್ ಮಾಡಬೇಕಂದ್ರೆ, ಪ್ರಾಜೆಕ್ಟ್ ಹೊಸದಿರೋದ್ರಿಂದ ನೀವು ಕಾಶಿಯಸ್ ಆಗಿ ಇಲ್ಲಿ ಅಪ್ರೋಚ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಟೀಮ್ಗಳನ್ನು ಜೋಡಣೆ ಮಾಡಿ ಇಲ್ಲಿ ಕೆಲಸ ಮಾಡುವಂತ ಅವಕಾಶ ಇದೆ. ಮೊದಲನೇ ದಿನನೇ ವ್ಯಾಲಿಡೇಟರ್ ಆಗುವಂತ ಅವಕಾಶ ಇದೆ ಮತ್ತು ರ್ಯಾಂಕ್ಗಳು ಅಚೀವ್ ಮಾಡುವಂತ ಅವಕಾಶ ಕೂಡ ಇದೆ. ಆದ್ದರಿಂದ ಈ ಹೊಸ ಪ್ರಾಜೆಕ್ಟ್ ಇರೋದ್ರಿಂದ ನೀವು ಈಗಾಗಲೇ ಮಾಹಿತಿಗಳು ಏನ್ ಲಭ್ಯ ಇದೆ ಅದನ್ನ ನಿಮ್ಮ ಮುಂದೆ ಇರ್ತದೆ. ಆದ್ರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ಹೋಗ್ತಾ ನಿಮಗೆ ಸಿಗುತ್ತೆ. 4-5 ವಿಡಿಯೋಗಳು ಮತ್ತು ಮ್ಯಾನೇಜ್ಮೆಂಟ್ ಇಂದ ಬರುವಂತ ಡೀಟೇಲ್ಗಳಿಂದ ಸಿಗುತ್ತದೆ. ಆದ್ರಿಂದ ಕಾಶಿಯಸ್ ಆಗಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಇಲ್ಲಿ ಪ್ರಾರಂಭ ಮಾಡಿ. ನಾನೀಗ ನಿಮಗೆ ಸೀದಾ ವೆಬ್ಸೈಟಿನ ಮೇಲೆ ಕರ್ಕೊಂಡು ಹೋಗ್ತೀವಿ. ಈ ಪ್ರಾಜೆಕ್ಟಿನ ಹೆಸರು, ಬ್ಲಾಕ್ ಚೈನ್ ಪ್ರಾಜೆಕ್ಟಿನ ಹೆಸರು ಆರ್ಯವತ್ ಬ್ಲಾಕ್ ಚೈನ್ ಅಂತ. ಇದರ ವೆಬ್ಸೈಟ್ ಬಂದು aryavath-blockchain.com ಅಂತ ಹೇಳಿ. ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡಿಗೆ ಹೋದ್ರೆ ನಿಮಗೆ ಬಹಳಷ್ಟು ಮಾಹಿತಿಗಳು ಇಲ್ಲಿ ಸಿಗುತ್ತೆ ನೋಡಿ. ಆರ್ಯವತ್ ದಿ ಡಿಸೆಂಟ್ರಲೈಸ್ಡ್ ಫೌಂಡೇಶನ್ ಆಫ್ ಟುಮಾರೋ ಅಂತ ಬಂದಿದೆ. ಅದೇ ತರ ಪ್ರೋಟೋಕಾಲ್ ಪಿಲ್ಲರ್ಸ್ ಗಳು ಕೊಟ್ಟಿದ್ದಾರೆ. ಫೀಚರ್ಗಳನ್ನ ಲೋ ಫೀ ಅಂತ ಹೇಳಿದ್ರೆ, ಡಿ ಆಪ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಇಂಟ್ರೋಪರ್ಟಬಿಲಿಟಿ ಅಂತ ಹೇಳಿದ್ದಾರೆ. ಅದೇ ತರ ಇಲ್ಲಿ ನೋಡಿ POS ಲೇಯರ್ ಅಂತ ಹೇಳಿದ್ದಾರೆ. 2 ಸೆಕೆಂಡ್ ಅಲ್ಲಿ ಆವರೇಜ್ ಬ್ಲಾಕ್ ಟೈಮ್ ಅಂದ್ರೆ ಸ್ಪೀಡ್, ಒಂದು ಬ್ಲಾಕ್ ಕ್ರಿಯೇಷನ್ ಸ್ಪೀಡ್ ಎವ್ರಿ 2 ಸೆಕೆಂಡಿಗೆ ಒಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಫ್ರಾಕ್ಷನಲ್ ಸ್ಟ್ರೇಕಿಂಗ್ ಅಂತ ಕೊಟ್ಟಿದ್ದಾರೆ. ಡೈನಾಮಿಕ್ ಬರ್ನ್ಸ್, ರಿವಾರ್ಡ್ ಬೂಸ್ಟರ್ಸ್, ಗವರ್ನೆನ್ಸ್, ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್, ಇವೆಲ್ಲ ಮಾಹಿತಿಗಳು ಕೊಟ್ಟಿದ್ದಾರೆ. ಆ ಲೈವ್ ಎಕ್ಸ್ಪ್ಲೋರರ್ ಬಗ್ಗೆ, ಬ್ಲಾಕ್ ಕ್ರಿಯೇಷನ್ ಬಗ್ಗೆ ಡೀಟೇಲ್ ಇಲ್ಲಿ ಟೋಟಲ್ ಅಲ್ಲಿ ಕೊಟ್ಟಿದ್ದಾರೆ. ಅದೇ ತರ ರೋಡ್ ಮ್ಯಾಪಿಗೆ ಹೋದಾಗ ಈ ಲಾಂಚ್ ಏನು ಆಗಸ್ಟ್ 24ಕ್ಕೆ ಲಾಂಚ್ ಆಗ್ತಾ ಇದೆ ಮೇನ್ ನೆಟ್. ಇದು ಫೇಸ್ 3 ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಅದೇ ದಿನ ವ್ಯಾಲಿಡೇಟರ್ ನೋಡ್ ಫ್ರಾಕ್ಷನ್ ಸೆಲ್ಲಿಂಗ್ ಕೂಡ ಆ ದಿನನೇ ಪ್ರಾರಂಭ ಆಗುತ್ತದೆ. ಈಗ ನೀವು ಐಡಿಗಳು ಸೇರಿಸಿ ಲಾಗಿನ್ ಮಾಡಿ, ID ಕ್ರಿಯೇಟ್ ಮಾಡಿ, KYC ಮಾಡಿ, ವ್ಯಾಲೆಟ್ ಕನೆಕ್ಟ್ ಮಾಡಿ, ತಯಾರು ಮಾಡಿ ಇಟ್ಟುಕೊಳ್ಳಬಹುದು. ಸೋಮವಾರದಿಂದ ನೀವು ಜಾಯಿನ್ ಆಗ್ಲಿಕ್ಕೆ ಸಾಧ್ಯ ಇರುತ್ತದೆ. ಅದೇ ತರ ಇಲ್ಲಿ ವೈಟ್ ಪೇಪರ್ ಕೂಡ ಇದೆ, ಎಕ್ಸ್ಪ್ಲೋರರ್ ಕೂಡ ಇದೆ. ನಿಮಗೆ ಬಹಳಷ್ಟು ಡೀಟೇಲ್ಗಳು ಎಕ್ಸ್ಪ್ಲೋರರ್ ಸಿಗುತ್ತದೆ. ಓಕೆ, ಅದೇ ತರ ನಾವು ವೈಟ್ ಪೇಪರಿಗೆ ಹೋದ್ರೆ ನೋಡಿ, ಗೆಟ್ ಹಬ್ ಮೇಲೆ ಆಲ್ರೆಡಿ ವೈಟ್ ಪೇಪರ್ ಬಂದಾಗಿದೆ. ಇಲ್ಲಿ ನೋಡಬಹುದು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಡೀಟೇಲ್ ಇದೆ. ಇಂಟ್ರೊಡಕ್ಷನ್ ಇದೆ, ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಸೊಲ್ಯೂಷನ್ ಓವರ್ ವ್ಯೂ, ಟೆಕ್ನಿಕಲ್ ಆರ್ಕಿಟೆಕ್ಚರ್, ಪ್ರೂಫ್ ಆಫ್ ಸ್ಟೇಕ್ ಅಥಾರಿಟಿ, POS ಆಮೇಲೆ ಇಲ್ಲಿ ವ್ಯಾಲಿಡೇಟರ್ ಪಾರ್ಟಿಸಿಪೇಷನ್ ಫ್ರೇಮ್ವರ್ಕ್, ವ್ಯಾಲಿಡೇಟರ್ ಸೆಟ್, ವ್ಯಾಲಿಡೇಟರ್ ಎಲೆಕ್ಷನ್ ಮೆಕ್ಯಾನಿಸಮ್, ಟೋಕನಮಿಕ್ಸ್ ನೋಡಿ, ಎಲ್ಲ ರಿವಾರ್ಡ್ ಡಿಸ್ಟ್ರಿಬ್ಯೂಷನ್ ಇವೆಲ್ಲವೂ ಇದೆ. ಇಲ್ಲಿ ನೋಡಿ ಟೋಕನಮಿಕ್ಸ್ ಹೋಗೋಣ. ನಮಗೆ ಮುಖ್ಯವಾಗಿ ಅದೇ ನೋಡ್ತಾ ಇರ್ತೀವಿ. ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಇನ್ನೊಂದು ಇಲ್ಲಿ ನೋಡಿ 2 ಬಿಲಿಯನ್ ART ಅಂತ ಇದರ ಕಾಯಿನಿನ ಹೆಸರು. ಈ ಬ್ಲಾಕ್ ಚೈನಿನ ಪೇರೆಂಟ್ ಕಾಯಿನಿನ ಹೆಸರು ART ಅಂತೇಳಿ. ಮತ್ತು 2 ಬಿಲಿಯನ್ ವಾಸ್ ಎಸ್ಟಾಬ್ಲಿಷ್ಡ್ ಸಪ್ಲೈ ಅಂತ ಹೇಳ್ತಾರೆ. ಟೋಟಲ್ ಸಪ್ಲೈ 2 ಬಿಲಿಯನ್ 200 ಕೋಟಿ ಸಪ್ಲೈ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಾಲ್ವಿಂಗ್ ಮೆಕ್ಯಾನಿಸಮ್ ಕೂಡ ಇದೆ. ಮೊದಲು 200 ART ಪರ್ ಬ್ಲಾಕ್
ಜನರೇಟ್ ಆಗುತ್ತೆ. ನಂತರ 100 ಆಗುತ್ತೆ. 2 ವರ್ಷದ ನಂತರ 2 ಇಯರ್ ಸೈಕಲ್ ಇರುತ್ತೆ. 50 ART ಆಗುತ್ತೆ. 2 ವರ್ಷ ಆದ್ಮೇಲೆ 100 ಆಗುತ್ತೆ. 2 ವರ್ಷ ಮತ್ತೆ 2 ವರ್ಷ ಆದ್ಮೇಲೆ 50 ಆಗುತ್ತೆ. ಇದೇ ತರ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಈ ಡೀಟೇಲ್ ಸ್ಟ್ರಕ್ಚರ್ ಇಲ್ಲಿ ಕೊಡ್ಲಿಲ್ಲ. ಅದಕ್ಕಾಗಿ ನಾವು ವೇಟ್ ಮಾಡೋಣ. ಆಮೇಲೆ ಬಹಳಷ್ಟು ಡೀಟೇಲ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಅದೇ ತರ ನಾನು ಪ್ರೆಸೆಂಟೇಶನ್, ಈಗ ವೆಬ್ಸೈಟ್ ನೋಡಾಯ್ತು, ವೈಟ್ ಪೇಪರ್ ನೋಡಾಯ್ತು, ಈಗ ಡೀಟೇಲ್ ಆಗಿ ನಾವು ಈ ಪ್ರೆಸೆಂಟೇಶನ್ಗೆ ಹೋಗೋಣ. ಪ್ರೆಸೆಂಟೇಶನ್ ಅಲ್ಲಿ ನೋಡ್ಬೇಕಾದ್ರೆ ನಿಮಗೆ ಇಲ್ಲಿ ನೋಡಿ, ಪ್ರೆಸೆಂಟೇಶನ್ ಅಲ್ಲಿ ಬಹಳಷ್ಟು ಡೀಟೇಲ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾನು ಡೀಟೇಲ್ ಆಗಿ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಹೋದ್ರೆ ಅವರ್ಸ್ ಟುಗೆದರ್ ತಗೊಳುತ್ತೆ. ಈ ಯಾರಿಗೆ ನಿಮಗೆ ಅಗತ್ಯ ಇದೆ, ಇನ್ವೆಸ್ಟ್ ಮಾಡ್ತೀನಿ ಅಥವಾ ಇದ್ರ ಬಗ್ಗೆ ತಿಳ್ಕೊಂತೀನಿ ಅಂತೀರಾ, ಈ PDF ಆಗಲಿ, ಅದಕ್ಕಾಗಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ತರ ನೇಟಿವ್ ಸಪೋರ್ಟ್ ಫಾರ್ INR ಅಂಡ್ USDT ಎರಡಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮತ್ತೆ ರೆಫರಲ್ ಇನ್ಕಮ್ INR ಮತ್ತೆ USD ಅಲ್ಲಿ ತಗೋಬಹುದು ಅಂತ ಕೊಟ್ಟಿದ್ದಾರೆ. ಅದೇ ತರ USD ನೀವು UPI ಪೇಮೆಂಟ್ ಮಾಡ್ಬೋದು. ಆಮೇಲೆ ಏನು ನಿಮ್ಮಲ್ಲಿ ಫೀಸ್ ಬರುತ್ತೆ ಬ್ಲಾಕ್ ಚೈನ್ 50% ರಿವಾರ್ಡ್ ಮೆಕಾನಿಸಮ್ ಕೊಡುತ್ತೆ. ವ್ಯಾಲಿಡೇಟರಿಗೆ ರಿವಾರ್ಡ್ ಕೊಡ್ತಾ ಇದ್ದಾರೆ. 50% ಇಲ್ಲಿ ಬರ್ನ್ ಆಗುತ್ತೆ ಅಂತ ಬರ್ನಿಂಗ್ ಮೆಕಾನಿಸಮ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೇ ತರ 100% ಪರ್ಮನೆಂಟ್ಲಿ ಲಾಕ್ಡ್. ಇಲ್ಲಿ ಸ್ಪೀಡ್ ನೋಡಿ, 1 lakh TPS ಸ್ಪೀಡ್ ಇದೆ. ಆಮೇಲೆ ZK ಪ್ರೂಫ್ ಅಂತಾರೆ. ಇನ್ನು ಇಥೇರಿಯಂ ಅಂಡ್ ಪಾಲಿಗನ್ ಇದು ಇಂಟರ್ ಕನೆಬಿಲಿಟಿ ಅಂತ ಹೇಳ್ತಾರೆ. ಕ್ರಾಸ್ ಚೈನ್ ಕನೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಇದೇ ತರ ಬಹಳಷ್ಟು ನಿಮಗೆ ಡೀಟೇಲ್. August 26 ಮೈನ್ ನೆಟ್ ಲಾಂಚ್ ಅಂತ ಇದೆ. ಅದ್ರ ಪ್ರಕಾರ ವ್ಯಾಲಿಡೇಟರ್ ಪ್ರೋಗ್ರಾಮ್ ಶುರುವಾಗುತ್ತೆ ಅಂತ ಹೇಳಿದ್ದಾರೆ, ಅದು ಇಲ್ಲಿದೆ. ಆಮೇಲೆ ಇದ್ರಲ್ಲಿ ನೋಡಿ, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇದೆ, ಪ್ಯಾನ್ ಕಾರ್ಡ್ ಇದೆ. ಅದೇ ತರ ಇಲ್ಲಿ GST ರಿಜಿಸ್ಟ್ರೇಷನ್ ಇದೆ. ಆಮೇಲೆ ಸರ್ಟಿಫಿಕೇಟ್ ಆಫ್ ರೆಕಗ್ನೈಸೇಷನ್ ಇದೆ. ಮತ್ತೆ ಡೆವಲಪರ್ ಅಂಡ್ ಆಪರೇಟಿಂಗ್ ಎಂಟಿಟಿ ಅಂತ ಕೊಟ್ಟಿದ್ದಾರೆ, ಬಿಲ್ಡ್ ದಿ ಫ್ಯೂಚರ್. ಇದರ ಪೇರೆಂಟ್ ಕಂಪ್ನಿ ಹೆಸರು ಇಲ್ಲಿ ಕೊಟ್ಟಿದ್ದಾರೆ, ಪಲ್ಲಭಾವ್ ಟೆಕ್ನೋಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ. UP ಬೇಸ್ಡ್ ರಿಜಿಸ್ಟ್ರೇಷನ್ ಇದೆ ಇದು ಈ ಡೀಟೇಲ್ಗಳು ಇಲ್ಲಿದೆ. ಅದೇ ತರ ಪ್ಲಾನ್ ಪ್ರೆಸೆಂಟೇಶನ್ ಕೂಡ ನಿಮಗೆ ಕೊಡ್ತೇನೆ. ಇದು ನೋಡಿ, ಪ್ಲಾನ್ ಪ್ರೆಸೆಂಟೇಶನ್ ಅಲ್ಲಿ ಇಲ್ಲಿಂದ ನೋಡ್ಕೊಂಡಾಗ ಪೂರ ನೋಡ್ಲಿಕ್ಕೆ ಸಮಯದ ಅಭಾವ ಇರೋದ್ರಿಂದ ಇಲ್ಲಿಂದ ನೋಡಿ. ಇಲ್ಲಿ ಬಂದು ನೀವು ಮೊದಲು ಫ್ರಾಕ್ಷನ್ ಅನ್ನ ಬೈ ಮಾಡಿ ವ್ಯಾಲಿಡೇಟರ್ ಆಗುವಂತ ಅವಕಾಶ ಇದೆ. ಮತ್ತೆ ನಿಮ್ಮ ಅಂಡರ್ ಡೈರೆಕ್ಟ್ ಅಲ್ಲಿ ಯಾರೇ ಬೇಕಾದ್ರೂ ಫ್ರಾಕ್ಷನ್ ಗಳನ್ನ ಬೈ ಮಾಡಬಹುದು. ಅಲ್ಲಿಗೆ ನಿಮಗೆ ಕಮಿಷನ್ ಸಿಗುತ್ತದೆ. ಇದು ಮೊದಲನೇ ಅಂತ ವ್ಯಾಲಿಡೇಟರ್. ವ್ಯಾಲಿಡೇಟರ್ ಆದ್ಮೇಲೆ 2ನೇ ರ್ಯಾಂಕ್ ಬಂದು ಸಿಲ್ವರ್ ಅಂತ ಬರುತ್ತೆ. ನಂತರ 3ನೇದು ಗೋಲ್ಡ್, 4ನೇದು ಪ್ಲಾಟಿನಮ್, 5ನೇದು ಡೈಮಂಡ್. ಇದರ ನಂತರ ಮುಂದಕ್ಕೆ ಹೋದ್ರೆ ಇಲ್ಲಿ ನೋಡಿ, ಇದರಲ್ಲಿ ಏನು ನಿಮಗೆ ಕಮಿಷನ್ ಸಿಗುತ್ತೆ, ಇನ್ಸೆಂಟಿವ್ ಸಿಗುತ್ತೆ, ಅದ್ರ ಬಗ್ಗೆ ಇಲ್ಲಿ ಒಂದು ವಿಷಯ ಗಮನ ಇಡಿ. ನೀವು ಓನ್ಲಿ ಇನ್ವೆಸ್ಟರ್ ಆಗಂಗಿದ್ರೆ ನಿಮಗೆ ಈ ವಿಷಯಗಳಲ್ಲಿ ಗಮನ ಕೊಡ್ಬೇಕಂತ ಇಲ್ಲ. ನೀವು ಇನ್ವೆಸ್ಟ್ ಮಾಡಿ ಬಿಟ್ಬಿಡ್ಬೋದು. ನೀವು ರೆಫರಲ್ ಇನ್ಕಮ್ ಥ್ರೂ ಟೀಮ್ ಬಿಲ್ಡ್ ಮಾಡಿ ಇಲ್ಲಿ ಕಮಿಷನ್ ಅಲ್ಲಿ ಅರ್ನ್ ಮಾಡ್ಬೇಕಂದ್ರೆ ಈ ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ. ನೀವು ವ್ಯಾಲಿಡೇಟರ್ ಆಗಿದ್ದೆ, ಒಂದು ನೋಡ್ ಫ್ಯಾಕ್ಷನ್ ಬೈ ಮಾಡಿದ್ದೆ, ನೀವು ವ್ಯಾಲಿಡೇಟರ್ ಆಗ್ತೀರಾ. ಅದ್ರ ನಂತರ ನಿಮ್ಮ ಅಂಡರ್ ಡೈರೆಕ್ಟ್ ಅಲ್ಲಿ ಯಾರೇ ಫ್ರಾಕ್ಷನ್ ಗಳನ್ನ ಬೈ ಮಾಡಿದ್ರು ನಿಮಗೆ ನಿಮ್ಮ ಅಂಡರ್ ಅಲ್ಲಿ ಲೆವೆಲ್ 1 ಅಲ್ಲಿ ನಿಮಗೆ 6% ಕಮಿಷನ್ ಸಿಗುತ್ತೆ. ಅದೇ ತರ ಸಿಲ್ವರ್ ಗ್ರೇಡಿಗೆ ಹೋದ್ರೆ ನಿಮಗೆ 11% ಸಿಗುತ್ತೆ, ಗೋಲ್ಡಿಗೆ ಹೋದ್ರೆ 16%, ಪ್ಲಾಟಿನಿಯಂ ಬಂದ್ರೆ 20%, ಆಮೇಲೆ ಡೈಮಂಡಿಗೆ ಬಂದ್ರೆ 23%. ಮತ್ತೆ ಇಲ್ಲಿ ಡಿಫರೆನ್ಷಿಯಲ್ ಇನ್ಕಮ್ ಕೂಡ ಇರುತ್ತದೆ. ನಿಮ್ಮ ಕೆಳಗಡೆ ಇರುವಂತ ಗ್ರೇಡಿನವರು ಬಿಟ್ಟಂತ ಇನ್ಕಮ್ಗಳು ನಿಮ್ಗೆ ಸಿಲ್ವರಿಗೆ ರೀಚ್ ಆದ್ಮೇಲೆ ಅದು ಕೂಡ ಸಿಗುತ್ತದೆ. ಅದೇ ತರ ಇಲ್ಲಿ ನೋಡ್ಬೋದು, ರ್ಯಾಂಕ್ 1 ನೋಡಿ, ವ್ಯಾಲಿಡೇಟರ್ ಆಗುವಂಥದ್ದು. ನೋಡ್ ಫ್ಯಾಕ್ಷನ್ ಬೈ ಮಾಡಿ ವ್ಯಾಲಿಡೇಟರ್ ಆಗಿದ್ ಕೂಡಲೇ ನಿಮ್ಗೆ ಡೈರೆಕ್ಟ್ ರೆಫರಲ್ ಏನಿದೆ ಅಲ್ಲಿ 6% ಇನ್ಕಮ್ ಬರುತ್ತದೆ.
ಅದು ಆದ್ಮೇಲೆ ಸಿಲ್ವರ್ ಗ್ರೇಡಿಗೆ ಹೋದಾಗ ನೀವು ಡೈರೆಕ್ಟ್ ಸಿಲ್ವರ್ ಗ್ರೇಡಿಗೆ ಹೋಗ್ಲಿಕ್ಕೆ ನೀವು ಡೈರೆಕ್ಟ್ ಆಗಿ 5 ಜನನ ಲೆವೆಲ್ 1 ನಲ್ಲಿ ಜಾಯಿನ್ ಮಾಡಿಸ್ಬೇಕು. ಮತ್ತೆ ನಿಮ್ಮ ಟೀಮ್ ಸ್ಟ್ರೆಂತ್ 50 ಆಗಬೇಕು. ಟೀಮ್ ಸ್ಟ್ರೆಂತ್ ಅಂದ್ರೆ ವ್ಯಾಲಿಡೇಟರ್ ಟೀಮ್ ಸ್ಟ್ರೆಂತ್ ಜಸ್ಟ್ ಜಾಯಿನ್ ಆದ್ರೆ ಸಾಕಾಗೋದಿಲ್ಲ, ಅವರು ಕನಿಷ್ಠ ಒಂದು ಫ್ರಾಕ್ಷನ್ ಅನ್ನ ಬೈ ಮಾಡಿರ್ಬೇಕು. ಅವಾಗ ಬಂದು ನೀವು ಸಿಲ್ವರ್ ರ್ಯಾಂಕ್ ಅನ್ನ ಅಚೀವ್ ಮಾಡ್ತೀರಾ. ಅವಾಗ ನಿಮಗೆ 11% ನಿಮಗೆ ರೆಫರಲ್, ಡೈರೆಕ್ಟ್ ರೆಫರಲ್ ಏನ್ ಲೆವೆಲ್ 1 ನಲ್ಲಿ ಜಾಯಿನ್ ಆಗ್ತಾರೆ ನಿಮಗೆ, ಅವ್ರು ಪರ್ಚೇಸ್ ಮಾಡಿದಾಗ ನಿಮ್ಗೆ 11% ಬರುತ್ತೆ. ಮತ್ತು ಉಳಿದಿದ್ದು ಡಿಫರೆನ್ಷಿಯಲ್ ಕಮಿಷನ್ ಕೂಡ 5% ಇಲ್ಲಿ ಸೇರ್ ಆಗುತ್ತೆ. ಯಾವುದು ನಿಮ್ಮ ಕೆಳಗಡೆ ಇರುವಂತ ವ್ಯಾಲಿಡೇಟರ್ಗಳು ಇದ್ರೆ ಅವರ ಕೆಳಗಡೆ ಯಾರು ಬರ್ತಾರೆ ಅವರಿಗೆ 6% ಕಮಿಷನ್ ಹೋಗುತ್ತದೆ. ಅವರಿಂದ ಬಿಟ್ಟಂತ ಉಳಿದಂತ 5% ಕಮಿಷನ್ ನಿಮಗೆ ಸಿಗುತ್ತದೆ. ಇದು ಡಿಫರೆನ್ಷಿಯಲ್ ಕಮಿಷನ್ ಆಗುತ್ತೆ. ಇದರಿಂದ ನೆಕ್ಸ್ಟ್ ಗೋಲ್ಡಿಗೆ ಹೋಗ್ಬೇಕಾದ್ರೆ ಇಲ್ಲಿ 10 ಡೈರೆಕ್ಟ್ ಆಗಬೇಕಾಗುತ್ತದೆ. 10 ಡೈರೆಕ್ಟ್ ಆದ್ಮೇಲೆ ನಿಮಗೆ 50 ಜನ ವ್ಯಾಲಿಡೇಟರ್ ಟೀಮ್ ಸ್ಟ್ರೆಂತ್ ಆಗಿರ್ಬೇಕು. ಮತ್ತೆ ಲೆವೆಲ್ 1 ನಲ್ಲಿ ಡೈರೆಕ್ಟ್ ಲೆವೆಲ್ 1 ನಲ್ಲಿ ನಿಮ್ಗೆ ಇಬ್ರು ಸಿಲ್ವರ್ ಮೆಂಬರ್ ಆಗಿರ್ಬೇಕು. ಆವಾಗ ನೀವು ಗೋಲ್ಡ್ ಅಚೀವ್ ಮಾಡ್ತೀರಾ. ಅದೇ ತರ ಇಲ್ಲಿ ನೋಡಿ ಡೈರೆಕ್ಟ್ ಬಂದು ಮತ್ತೆ 15 ಆಗುತ್ತದೆ. ಫಸ್ಟ್ ಡೈರೆಕ್ಟ್ 5 ಜನರಿಗೆ ಆಡ್ ಮಾಡ್ಬೇಕಾಗಿತ್ತು. ಅದಾದ್ಮೇಲೆ ಮತ್ತೆ ನೀವು ಕೆಲಸನ ಮುಂದುವರಿಸಿ 15 ಜನ ಮೀನ್ಸ್ 10 ಮಾಡ್ಬೇಕಾಗಿತ್ತು ಗೋಲ್ಡ್ ಅಲ್ಲಿ. ಪ್ಲಾಟಿನಮ್ ಅಲ್ಲಿ 15 ಜನನ ಡೈರೆಕ್ಟ್ ಆಡ್ ಮಾಡಬೇಕು. ಮತ್ತೆ ಆಕ್ಟಿವ್ ಟೀಮ್ ಮೆಂಬರ್ ವ್ಯಾಲಿಡೇಟರ್ ಸಂಖ್ಯೆ 50 ಇರಬೇಕು. ಮತ್ತೆ ನಿಮ್ಮ ಲೆವೆಲ್ 1 ಅಲ್ಲಿ ಡೈರೆಕ್ಟ್ ಲೆಗ್ ಅಲ್ಲಿ ಗೋಲ್ಡ್ ನೀವು ರ್ಯಾಂಕ್ ಅಚೀವ್ ಮಾಡ್ಬೇಕು, ಗೋಲ್ಡ್ ರ್ಯಾಂಕ್ ಅಚೀವ್ ಮಾಡಿದವರು ಇಬ್ರು ಇರ್ಬೇಕು. ಅವಾಗ ನೀವು ಪ್ಲಾಟಿನಮಿಗೆ ಅಚೀವ್ ಮೀನ್ಸ್ ಪ್ಲಾಟಿನಮ್ ರ್ಯಾಂಕ್ ನಿಮ್ಗೆ ಸಿಗುತ್ತದೆ. ಅದೇ ತರ ಡೈಮಂಡ್ ರ್ಯಾಂಕ್ ಸಿಗ್ಬೇಕಾದ್ರೆ ಇಲ್ಲಿ ಡೈರೆಕ್ಟ್ ಅಲ್ಲಿ 20 ಜನ ಜಾಯಿನ್ ಮಾಡಿಸ್ಬೇಕು ಲೆವೆಲ್ 1 ನಲ್ಲಿ. ಅದಾದ್ಮೇಲೆ 50 ಜನ ಟೋಟಲ್ ಟೀಮ್ ಮೆಂಬರ್ ಅಚೀವ್ ಆಗಬೇಕು ವ್ಯಾಲಿಡೇಟರ್ಗಳು. ಮತ್ತೆ ಡೈರೆಕ್ಟ್ ಆಗಿ 2 ಲೆಗ್ ಅಲ್ಲಿ ಪ್ಲಾಟಿನಮ್ಗಳು ಇರಬೇಕು. ಪ್ಲಾಟಿನಮ್ ಇದ್ದಾಗ ನೀವು 23% ಕಮಿಷನ್ ಮತ್ತು ಡಿಫರೆನ್ಷಿಯಲ್ ಕಮಿಷನ್ಗಳು ಕೂಡ ನಿಮಗೆ ಲಭ್ಯವಿರುತ್ತದೆ. ಅದೇ ತರ ಕ್ಲಬ್ ಪೂಲ್ ಕೂಡ ಇದೆ, ಪರ್ಫಾರ್ಮೆನ್ಸ್ ಇದೆ, ಮತ್ತೆ ಸೂಪರ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಇಲ್ಲಿ ಈ ಎಲ್ಲ ಮಾಹಿತಿಗಳು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಅದರ ಜೊತೆ ನಿಮಗೆ ಇದು ಕೂಡ ಮಾಹಿತಿ ಅತಿ ಅವಶ್ಯಕವಾಗಿರುತ್ತದೆ. ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಈ ಪೋರ್ಟಲ್ ಹೇಗೆ ಕಾಣುತ್ತದೆ ಅನ್ನೋದು ಕೂಡ ನೋಡಿ. ಇದರಲ್ಲಿ ಅಫಿಲಿಯೇಟ್ ಅಂತ ಇರುತ್ತೆ, ಅಲ್ಲಿ ಹೋದ್ರೆ ರೆಫರಲ್ ಐ ಡಿ ಸಿಗುತ್ತದೆ ನಿಮಗೆ. ವಿತೌಟ್ ರೆಫರಲ್ ಐ ಡಿ ಕೂಡ ಇಲ್ಲಿ ಜಾಯಿನ್ ಆಗ್ಬೋದು. ಆದ್ರೆ ವೆಬ್3 ಅಲ್ಲಿ ನಿಮಗೆ ಯಾವುದೇ ವ್ಯಾಲೆಟ್ ಕನೆಕ್ಟ್ ಮಾಡುವಾಗ ಸಮಸ್ಯೆಗಳು ಮತ್ತೊಂದು ಬಂದಾಗ ಪ್ರತಿಯೊಂದಕ್ಕೂ ನೀವು ಕಸ್ಟಮರ್ ಕೇರಿಗೆ ಇಮೇಲ್ ಹಾಕಿ ಅವ್ರಿಗೆ ಅಪ್ರೋಚ್ ಮಾಡಿ ನೀವು ಹೆಲ್ಪ್ ತಗೊಬೇಕಾಗುತ್ತದೆ. ಅದೇ ನಿಮಗೆ ಒಬ್ರು ರೆಫರಲ್ ಐ ಡಿಯಿಂದ ನೀವು ಮಾಡಿದಾಗ ಅವರು 4-5 ಜನಕ್ಕೆ ಇದೇ ಕೆಲಸವನ್ನ ಮಾಡಿ ಕೊಟ್ಟಿರೋದ್ರಿಂದ ಅವರಿಗೆ ಅನುಭವ ಇರುತ್ತೆ, ಮತ್ತೆ ಒಂದು ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ. ಆದ್ರಿಂದ ಒಂದು ರೆಫರಲ್ ಐ ಡಿ ಇನ್ವೆಸ್ಟರ್ಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಟೀಮ್ ಬಿಲ್ಡ್ ಮಾಡುವಂತ ಆಸಕ್ತಿ ಇದ್ದವ್ರು ಖಂಡಿತವಾಗ್ಲೂ ರೆಫರಲ್ ಲಿಂಕ್ ಥ್ರೂ ಹೋಗ್ಬೇಕು. ಅವಾಗಲೇ ನಿಮಗೆ ಟೀಮ್ ಬಿಲ್ಡ್ ಮಾಡಲಿಕ್ಕೆ ಸಹಾಯ ಆಗುತ್ತದೆ. ಮತ್ತೆ ಇಲ್ಲಿ ರೆಫರಲ್ ಲಿಂಕ್ ಅನ್ನ ಅವಶ್ಯಕವಾಗಿ ಅದನ್ನ ಗಮನವಿಟ್ಟೆ ನೀವು ಜಾಯಿನ್ ಆಗಿ. ಜಾಯಿನಿಂಗ್ ಹೇಗೆ ಮಾಡೋದು, ನಿಮಗೆ ಯಾರು ರೆಫರಲ್ ಲಿಂಕ್ ಕೊಟ್ಟಿರ್ತಾರೆ ಆ ಲಿಂಕ್ ನೀವು ಕ್ಲಿಕ್ ಮಾಡಿದೊಡನೆ, ಯಾಕಂದ್ರೆ ನಾನು ಆಲ್ರೆಡಿ ಜಾಯಿನ್ ಆಗಿರೋದ್ರಿಂದ ಇಲ್ಲಿ ಲಾಗೌಟ್ ಮಾಡಬೇಕು. ಲಾಗೌಟ್ ಮಾಡಿ ನನ್ನ ರೆಫರಲ್ ಲಿಂಕ್ ಇಲ್ಲಿ ಪೇಸ್ಟ್ ಮಾಡ್ತೇನೆ. ನೋಡಿ, ಪೇಸ್ಟ್ ಮಾಡಿ ಎಂಟರ್ ಮಾಡಿದ್ದೆ. ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇಲ್ಲಿ ನೋಡಿ ಈಗ ನನ್ನ ರೆಫರಲ್ ಲಿಂಕ್ ಹಾಕಿರೋದ್ರಿಂದ ಇದು ಬಂದಿದೆ ನೋಡಿ. ಇಲ್ಲಿ 7881 ಅಂತ ಇದು ರೆಫರಲ್ ಲಿಂಕ್. ನಿಮಗೆ ಯಾರು ಜಾಯಿನ್ ಮಾಡ್ಲಿಕ್ಕೆ ಕೊಡ್ತಾರೆ ಅವರ ರೆಫರಲ್ ಲಿಂಕ್ ಅನ್ನ ಎಂಟ್ರಿ ಮಾಡಿ ಜಾಯಿನ್ ಆಗಿ. ಅದೇ ತರ ಇಲ್ಲಿ ನೇಮ್ ಕೊಡಬೇಕು. ಇಲ್ಲಿ ನೇಮ್
ನಿಮ್ಮ ಆಧಾರಿನಲ್ಲಿ ಇರುವಂತ ನೇಮನ್ನೇ ಕೊಡಿ. ಯಾಕಂದ್ರೆ KYC ಮಾಡುವಾಗ ಕಾನ್ಫ್ಲಿಕ್ಟ್ ಆಗುತ್ತದೆ. ಅದರಿಂದ ಸೇಮ್ ನೇಮ್ ಕೊಡಬೇಕಾಗುತ್ತೆ. ಅದೇ ತರ ಇಮೇಲ್ ಐ ಡಿ ನಿಮ್ಮ ಪರ್ಸನಲ್ ಇಮೇಲ್ ಐ ಡಿ ಕೊಡಿ. ಯಾಕಂದ್ರೆ ನಿಮ್ಮ ಆಫೀಸಿನ ಇಮೇಲ್ ಐ ಡಿ ಕೊಟ್ಟು ನಂತರ ನೀವು ಕೆಲಸ ಬಿಟ್ಟಾಗ ಆ ಇಮೇಲ್ ಆಕ್ಸೆಸ್ ನಿಮ್ಮ ಕಡೆಯಿಂದ ತಪ್ಪಿ ಹೋಗುತ್ತದೆ. ಅವಾಗ ಇಲ್ಲಿ ಯಾವುದೇ ಮಾಹಿತಿ ಬೇಕಾದ್ರೂ ಇಮೇಲ್ ಬೇಕಾದ್ರೂ ನೀವು ಮತ್ತೆ ಚೇಂಜ್ ಮಾಡುವಂತ ಕೆಲಸ ಮಾಡಬೇಕಾಗುತ್ತದೆ. ಅದಕ್ಕಾಗಿ ನೀವು ಪರ್ಸನಲ್ ಇಮೇಲ್ ಕೊಡೋದು ಉತ್ತಮ. ಇಮೇಲ್ ಕೊಟ್ಟಿದ ತಕ್ಷಣ ಇಲ್ಲಿ ಸೆಂಡ್ OTP ಅಂತ ಬರುತ್ತೆ. ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಇಮೇಲಿಗೆ OTP ಬರುತ್ತೆ. ಆ OTP ಇಲ್ಲಿ ವಿಂಡೋ ನಿಮಗೆ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ OTP ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ಕ್ಲಿಕ್ ಮಾಡಿದ ಕೂಡಲೇ ವೆರಿಫೈಡ್ ಅಂತ ಬರುತ್ತೆ. ಅದಾದ ನಂತರ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಅಲ್ಲಿಗೆ ಪಕ್ಕದಲ್ಲಿ ಸೆಂಡ್ OTP ಅಂತ ಬರುತ್ತೆ. ಅಲ್ಲಿ OTP ಸೆಂಡ್ ಆದ ನಂತರ ನಿಮ್ಮ ಮೊಬೈಲ್ ಅಲ್ಲಿ SMS ಥ್ರೂ OTP ಬರುತ್ತೆ. ಆ OTP ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನಿಮಗೆ ವೆರಿಫೈಡ್ ಅಂತ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ. ಮತ್ತೆ ಇಲ್ಲಿ ಏನು ಆಪ್ಷನಲ್ ಅಂತ ತೋರಿಸ್ತಾ ಇದೆ ರೆಫರಲ್ ಕೋಡ್ ಅಂತ. ಬಟ್ ನೀವು ರೆಫರಲ್ ಕೋಡ್ ಇದೆಯಾ ಇಲ್ವೋ ಮತ್ತೆ ಯಾರ ರೆಫರಲ್ ಕೋಡ್ ಯೂಸ್ ಮಾಡ್ತಾ ಇರಾ ಅಂತೇಳಿ ನೀವು ಗಮನ ಇಟ್ಟು ನೋಡಿ. ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ರೆಫರಲ್ ಲಿಂಕ್ ಕೊಟ್ಟಿದ್ದೀನಿ. ಆ ರೆಫರಲ್ ಲಿಂಕ್ ಥ್ರೂ ನೀವು ಜಾಯಿನ್ ಆಗಿ. ಮತ್ತೆ ನಿಮಗೆ ಒಮ್ಮೆ ಜಾಯಿನ್ ಆದ ಮೇಲೆ ನಿಮ್ಮ ರೆಫರಲ್ ಲಿಂಕಿನ ನಂಬರ್ ಯಾರ ನಂಬರ್ ಇದೆ ಆ ನಂಬರ್ ನಿಮಗೆ ಸಿಗುತ್ತದೆ. ಅಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ಮೀನ್ಸ್ ನೀವು ಒಂದ್ಸತಿ ಜಾಯಿನ್ ಆಗಿದ್ದರೆ ನಿಮಗೆ ಒಂದು ಇಮೇಲ್ ಬರುತ್ತೆ. ಅದರಲ್ಲಿ ನಿಮ್ಮ ಯೂಸರ್ ನೇಮ್, ಇಮೇಲ್ ಐ ಡಿ, ಪಾಸ್ವರ್ಡ್, ಅದರ ಜೊತೆ ನಿಮ್ಮ ಅಪ್ಲೈನರ್ ನಂಬರ್ ಕೂಡ ಬಂದಿರುತ್ತದೆ. ಆ ನಂಬರಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಸಮಸ್ಯೆಗಳಾಗ್ಲಿ, ವ್ಯಾಲೆಟ್ ಕನೆಕ್ಟ್ ಮಾಡೋದಾಗ್ಲಿ, ಮತ್ತೊಂದು ಮಗದೊಂದು ಯಾವುದೇ ಸಪೋರ್ಟಿಗಾಗ್ಲಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದೊಂದು ನಿಮಗೆ ಅಡ್ವಾಂಟೇಜ್ ಸಿಗುತ್ತದೆ. ಆದಷ್ಟು ಈ ಮಾಹಿತಿಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೇನೆ. ಅಲ್ಲಿ ವಾಟ್ಸಪ್ ಕೂಡ ಮಾಡಿ. ಆ ವಾಟ್ಸಪ್ ಮಾಡಿ. ರೆಫರಲ್ ಲಿಂಕ್ ಕೂಡ ಕೊಟ್ಟಿದ್ದೇನೆ, ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೇನೆ, ಪಿನ್ನಡ್ ಕಮೆಂಟ್ ಅಲ್ಲೂ ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಜಾಯಿನ್ ಆಗ್ತಾ ಹೋಗಿ. ಅಲ್ಲಿ ಈಗ ನಿಮಗೆ 2 ದಿನದ ಶನಿವಾರ ಮತ್ತು ಭಾನುವಾರದ ಅವಕಾಶ ಇದೆ. ನಿಮ್ಮ ಟೀಮ್ಗಳಿಗೆ ನೀವು ಅಪ್ರೋಚ್ ಮಾಡಿ ಎಲ್ಲರನ್ನು ಜಾಯಿನ್ ಮಾಡಿಸಿ. ಮತ್ತೆ ವ್ಯಾಲೆಟ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕಾಗಿ ನೆಕ್ಸ್ಟ್ ವಿಡಿಯೋ ಒಂದು ಮಾಡ್ತಾ ಇದ್ದೀನಿ. ಅಲ್ಲಿ ವ್ಯಾಲೆಟ್ ಹೇಗೆ ಕನೆಕ್ಟ್ ಮಾಡೋದು ಮತ್ತೆ ನಿಮ್ಮ KYC ಗಳನ್ನ ಹೇಗೆ ಮಾಡೋದು ಇದನ್ನೆಲ್ಲ ನಾನು ಮಾಹಿತಿ ಕೊಡ್ಲಿಕ್ಕಿದ್ದೀನಿ. ಇಲ್ಲರೆ ನೀವು ಅಲ್ಲಿ ಕೂಡ ನೀವು ಪೋರ್ಟಲಿಗೆ ಹೋದ್ರು ಕೂಡ ಅಲ್ಲಿ ನೀವು ಆ ಪ್ರೊಸೆಸ್ ಅನ್ನ ಫಾಲೋ ಮಾಡ್ಕೊಂಡು ಕೂಡ ಮಾಡಬಹುದು. ಇಲ್ಲ ನಿಮ್ಮ ಅಪ್ಲೈನರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಅದನ್ನ ಎಲ್ಲ ಮಾಡಿ. ಮತ್ತೆ ಡೇ 1 ನಲ್ಲೇ ವ್ಯಾಲಿಡೇಟರ್ ಆಗುವಂತ ಅವಕಾಶ ಇದೆ. ಆದರೆ ಕಾಶಿಯಸ್ ಆಗಿ, ಕೇರ್ಫುಲ್ ಆಗಿ ಇಲ್ಲಿ ಅಪ್ರೋಚ್ ಮಾಡಬೇಕು. ಯಾಕಂದ್ರೆ ಈ ಪ್ರಾಜೆಕ್ಟ್ ಹೊಸ ಪ್ರಾಜೆಕ್ಟ್, ಒಮ್ಮೆಲೆಗೆ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಒಂದು ನೋಡ್ ಫ್ರಾಕ್ಷನಿನ ಬೆಲೆ 1417 ರೂಪಾಯಿ ಇದೆ. 1201 ರೂಪಾಯಿ ಫ್ರಾಕ್ಷನಿನ ಬೆಲೆ. ಅದ್ರ ಮೇಲೆ 18% GST ಸೇರಿ 1417 ರೂಪಾಯಿ ಆಗುತ್ತೆ. ಅದು ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ. ಅಲ್ಲಿಂದ ಹೇಗೆ ಫ್ರಾಕ್ಷನ್ಗಳು ಸೆಲ್ ಆಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಇದರ ಪ್ರೈಸ್ ಕೂಡ ಬೆಳೀತಾ ಹೋಗುತ್ತೆ. ಇಲ್ಲಿ 7 ನೋಡ್ಗಳಿದೆ. ಪ್ರತಿ ಒಂದು ನೋಡಲ್ಲೂ ಕೂಡ 50,000 ಫ್ರಾಕ್ಷನ್ ಇದೆ. ಟೋಟಲ್ ಫ್ರಾಕ್ಷನಿನ ಸಂಖ್ಯೆ 3.5 ಲಕ್ಷ ಇದೆ. ಈ 3.5 ಲಕ್ಷ ಇದೆ. ಮತ್ತೆ ಸೋಮವಾರನೇ ನೀವು ಮೊದಲನೇ ದಿನಾನೇ UPI ಅಲ್ಲಿ ಪೇಮೆಂಟ್ ಮಾಡಿ ಫ್ರಾಕ್ಷನ್ ಅನ್ನು ತಗೊಂಡ್ರೆ ಆ ದಿನಾನೇ ನೀವು ವ್ಯಾಲಿಡೇಟರ್ ಆಗ್ತೀರಾ. ಅದೇ ತರ ನೀವು ದೊಡ್ಡ ಟೀಮ್ ಅನ್ನ ಆಲ್ರೆಡಿ ಕ್ರಿಯೇಟ್ ಮಾಡಿಟ್ರೆ ಇವತ್ತು ನಾಳೆ ಒಳಗೆ ಕ್ರಿಯೇಟ್ ಮಾಡಿ ನೀವು ಸಿಲ್ವರ್ ರ್ಯಾಂಕ್ ಅನ್ನು ಅಚೀವ್ ಮಾಡ್ತೀರಾ ಇಲ್ವಾ ಗೋಲ್ಡ್ ಅಚೀವ್ ಮಾಡಿದ್ರೆ ನೀವು ಮೊದಲ ದಿನದ ಇನ್ಕಮ್ ಅನ್ನೇ ನೀವು ಚೆನ್ನಾಗಿ ಪಡೆಯಬಹುದು. ಇಲ್ಲಿ ಒಂದು ಅವಕಾಶ ಇದೆ. ನಂತರ ಈ ಟೀಮ್ ಅನ್ನು ಹಾಗೆ ಬೆಳೆಸ್ತಾ ಹೋಗ್ಬೋದು. ಅಂದ್ರೆ ಡೇ 1 ನಲ್ಲೇ ರ್ಯಾಂಕ್ ಗಳು ಅಚೀವ್ ಮಾಡುವಂತ ಅವಕಾಶಗಳು ಕೂಡ ಇಲ್ಲಿ ಇದೆ. ಇದನ್ನು ಗಮನವಿಟ್ಟು ತಿಳ್ಕೊಳ್ಳಿ. ಮತ್ತೆ
ಇಲ್ಲಿ ನಿಮ್ಮ ವಾಟ್ಸಪ್ ಮಾಡಿ ನೀವು ಒಮ್ಮೆ ಜಾಯಿನ್ ಆದಮೇಲೆ ನಿಮಗೆ PDF ಬೇಕಾದರೆ ಆ PDF ಕೂಡ ನಿಮಗೆ ಕಳಿಸ್ತೀನಿ. ಅದನ್ನು ಡೀಬಗ್ಸ್ ರೆಡಿ ಮಾಡಿ ವೆಬ್ಸೈಟ್ ಅಡ್ರೆಸ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಅದೇ ರೀತಿ ಅಲ್ಲಿ ವೈಟ್ ಪೇಪರ್ ಕೂಡ ಅಲ್ಲಿ ಕ್ಲಿಕ್ ಮಾಡಿ ನೀವು ಹೋಗ್ಬೋದು. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ವೈಟ್ ಪೇಪರ್ ಕೂಡ ಕೊಟ್ಟಿರ್ತೇನೆ, ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ವೈಟ್ ಪೇಪರನ್ನು ಡೀಟೇಲ್ ಆಗಿ ಓದ್ಕೊಳ್ಳಿ. ಬಹಳಷ್ಟು ಮಾಹಿತಿ ಸಿಗುತ್ತದೆ. ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ. ರೆಫರಲ್ ಲಿಂಕ್ ಏನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಪಿನ್ ಕಮೆಂಟಲ್ಲಿ, ಅದರ ಮುಖೇನ ಜಾಯ್ನ್ ಆಗೋದನ್ನು ಖಂಡಿತವಾಗ್ಲೂ ಮರೆಯಬೇಡಿ. ಧನ್ಯವಾದಗಳು.